ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ವಿನ್ ಕರ್ನಾಡು. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಮೈಸೂರು ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಮೈಸೂರು ಝೂಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಮೇನ್ ಗೇಟಲ್ಲಿ ಹೋಗ್ತಾ ಇದ್ದು. ನಾನು ಕೂಡ ಒಂದು ಸುಮಾರು ವರ್ಷ ಆಗಿತ್ತು ಬಂದು. ಸೊ ಎಷ್ಟೋ ವರ್ಷ ಆಗಿದ್ಮೇಲೆ ನೋಡೋಣ ಅಂತ ಅನ್ನಿಸ್ತಾ ಇತ್ತು ಮೃಗಾಲಯಕ್ಕೆ. ಅದಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಈಗ ಅಲ್ಲಿ ಮೇನ್ ಗೇಟಿಂದ ಕಳಿಸ್ತಾಯಿದ್ರು. ಈಗ ಹೊಸ್ದಾಗಿ ಕೌಂಟ್ರ್ ಓಪನ್ ಮಾಡಿ ಇಲ್ಲಿಂದ ಒಳಗೆ ಹೋಗೋ ರೀತಿ ಮಾಡಿದ್ದಾರೆ. ನೋಡೋಣ ಬನ್ನಿ. ಸಾರಿ. ಸೊ ಎಲ್ಲ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ. ನೋಡೋಣ. ಅದೇ ನಾನು ಕೂಡ ಬಂದಿಂದ ಸುಮಾರೊಂದು 8 ವರ್ಷನೇ ಆಗಿರ್ಬೋದು. ಅದಾದಮೇಲೆ ಬರ್ತಾ ಇರೋದು. ಎಲ್ಲ ಬರ್ಡ್ಸ್ ಏರಿಯಾ. ಈಗ ನಮ್ಮ ಏರಿಯಾ ಗೊತ್ತಲ್ಲ ನಿಮಗೆ, ಮಾಮೂಲಿ ಎಲಿಫೆಂಟ್ ಏರಿಯಾ. ಈಗ ಹುಡಿಕೊಂಡು ಹೋಗೋಣ. ನಾನು ಎಲಿಫೆಂಟ್ ನೋಡಿ ಸುಮಾರು ಹುಲಿ, ಸಿಂಹ ಇವೆಲ್ಲ ನೋಡಿ ಸುಮಾರು ವರ್ಷಗಳೇ ಆಗೋಗಿದೆ. ಈಗ ನೋಡಬೇಕು ಯಾವ ರೀತಿ ಇದ್ದಾವೆ ಹೇಗೆ ಅಂತ. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಇಲ್ಲಂತೂ ಗಿಣಿ, ಬಡ್ಜರಿಗರ್, ಏನ್ರಿ ಇಷ್ಟೊಂದು ಗಿಣಿಗಳು ಸಾಕ್ಬಿಟ್ಟವ್ರೆ. ಈ ಗಿಣಿಗಳಿಗಂತೂ ಇಲ್ಲಿ ಕೊರತೆ ಇಲ್ಲ ಬಿಡಿ. ತರಾವರಿ ಗಿಣಿಗಳವೆ. ಪಕ್ಷಿಗಳಿಗೆಲ್ಲ ಫುಡ್ ನೀಡೋ ಟೈಮ್ ಅನಿಸುತ್ತೆ. ಎಲ್ಲ ಪಕ್ಷಿಗಳಿಗೂ ಫುಡ್ ನೀಡ್ತಾ ಇದ್ದಾರೆ. ನಾನ್ ವೆಜ್ ಸ್ಟ್ಯಾಚು ಥರ ಕಾಣಿಸ್ತದೆ. ಒಳ್ಳೆ ಒಂಟಿ ಕಾಲಲ್ಲಿ ನಿಂತ್ಬಿಟ್ಟದೆ. ಒಂದು ಕಾಲು ಎತ್ತಿ ಒಂದೊಂದು ಕಾಲು, ಒಂದು ಕಾಲು ನೋವಾದರೆ ಇನ್ನೊಂದು ಕಾಲು ಇಳಿಸೋದು ಎತ್ತದು. ಸಾಧಕ್ಕೆ ಹೋಗಿಲ್ಲ ಅದು ಇದೆಯಲ್ಲ, ಆ ರೀತಿ ಇದೆ. ಎಲ್ಲ ಸಾಯಂಕಾಲ ಆಯ್ತಲ್ಲ, ಎಲ್ಲದಕ್ಕೂ ಹೊಟ್ಟೆ ಹಸ್ಬಿಟ್ಟಿರ್ಬೇಕು. ಅದಕ್ಕೆ ಏನೆಲ್ಲ ಕಿರ್ಚ್ಕೊತಾವೆ ಗಿಳಿಗಳು. ಊಟ ತರ್ರೋ ಅಂತ. ಯಾವುದು ಅವಾಗಲೇ ಸರಿಯಾಗಿ ಮಾಡ್ತಿತ್ತು ಸೌಂಡ್ ಇಲ್ಲಿ. ಫಸ್ಟ್ ಸೆಕ್ಷನ್ನು ಗೊತ್ತಾಗಿರುತ್ತೆ ನಿಮಗೆಲ್ಲ, ಬರ್ಡ್ ಸೆಕ್ಷನ್ನು. ಇನ್ನು ಹೋಗೋಣ ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ಗೆ. ಮಹಾ ಮಾಂಸಾಹಾರಿಗಳ ವಲಯ. ಬರ್ಡ್ ಸೆಕ್ಷನ್ ಮುಗೀತು. ಇನ್ನು ಲೆಪರ್ಡ್ಸ್, ಟೈಗರ್, ಜಾಗ್ವಾರ್ ಆ ಸೆಕ್ಷನ್ ಬಂದಿದ್ದೀವಿ. ನೋಡೋಣ ಬನ್ನಿ. ನಮ್ಮೂರಲ್ಲಂತೂ ನಮ್ಮೂರ ಕಡೆ ಎಲ್ಲ ಓಡಾಡ್ತಾ ಇರ್ತವೆ. ಕಣ್ಗಂತೂ ಕಂಡಿಲ್ಲ ಅಷ್ಟೇ. ಸೌಂಡ್ ಕೇಳಿ, ಸೌಂಡ್. ಕರಿ ಇನ್ನೊಂದ್ಸತಿ. ಬರ್ತಾ ಇದೆ ನೋಡಲ್ಲಿ, ಬರ್ತಾ ಇದೆ. ಜಾಗ್ವಾರ್.
ಚಿರತೆಗಳು ಎರಡಿದೆ ಇಲ್ಲಿ. ನೋಡಿ ಮಾರ್ಕಸ್ಗಳು ಯಾವ ಥರ ಇರುತ್ತೆ ಅಂತ ಇಲ್ಲಿ ಡ್ರಾಯಿಂಗ್ ಮಾಡಿಬಿಟ್ಟಿದ್ದಾರೆ. ಲೆಪರ್ಡ್ ಯಾವ ಥರ ಇರುತ್ತೆ, ಚೀಟಾದ ಯಾವ ಥರ ಇರುತ್ತೆ, ಜಾಗ್ವಾರ್ದು ಯಾವ ಥರ ಇರುತ್ತೆ. वरती गेला ನೋಡಿ ಹುಲಿ ಆರಾಮಾಗಿ ಮನೆ ಕೌಟವ್ರೆ. ಬಂದವ್ರ ದರ್ಶನನಾರ ತೋರಿಸ್ರಿ ಒಂಚೂರು. ಫುಲ್ ರೆಸ್ಟ್ ಮಾಡ್ತಾ ಇದ್ದೀರಲ್ಲ. ಒಂದೇ ಒಂದಿದೆ, ಮಿಕ್ಕ ಎಲ್ಲ ಒಳಗಡೆ ಇದ್ದಾವೆ ಹಂಗೆ ಕಾಣೆ. ಟೈಗರ್ ಟೈಗರ್ ಹಾಂ ಅಲ್ಲಿ ಹೋದ್ವಿ. ಹಾಂ ಅಲ್ಲಿ ಅಲ್ಲಿ ಪೂರ ದೊಡ್ಡದಲ್ಲ ಹೋಯ್ತು, ಹೋಯ್ತು ಆ ಕಡೆ ಹೋಯ್ತು. ಅದು ಬರಗತ್ತ ಟೈಗರ್. ಹಾಂ ಬಂತು ಟೈಗರ್ ಬರಗತ್ತ ದೊಡ್ಡದು. ಅಲ್ಲೇ ಸುತ್ತಾಡ್ದು ಸರಿ ಬರೋದು ಅದು. ವಾಕಿಂಗ್ ಮಾಡ್ತಾ ಇದ್ದೆ, ವಾಕಿಂಗ್. ಭಯಂಕರ ಸೌಂಡ್ ಮಾಡ್ತಾ ಇತ್ತು. ಕಾಡಿನ ರಾಜ ಲಯನ್ ನೋಡ ಬನ್ನಿ. ಓ ಮೈ ಗಾಡ್, ಸರಿಯಾಗೈತೆ ಗುರು. ಅಮ್ಮ ಅದು ಹುಲಿ, ಇದು ಸಿಂಹ. ನೆಗದ್ಬಿಟ್ರೆ ಬಂದಲ್ಲಿ ಎಲ್ಲ ಆರ್ಬಿಡ್ತು. वो तो आया नहीं खुला वहाँ पर भी एक और बैठा था देखा अफ्रीका में ಇಲ್ಲಿಂದ ಬಂದಿದ್ದೀವಿ, ಇಲ್ಲಿ ಗಂಟೆ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಹೋಗ್ಬೇಕಾಗಿರೋದು ಇಲ್ಲಿ. ಹಮಾಡ್ರಯಾಸ್ ಬಬೂನ್, ಚಿಂಪಾಂಜಿ, ಗೋರಿಲ್ಲಾ, ಸಿಂಗ್ಲಿಕಾ, ಎಷ್ಟು ಪ್ರಭೇದ ಇದೆ ನೋಡಿ. ಮೊಬೈಲ್ ಬೇರೆ ಬ್ಯಾಟ್ರಿ ಡೌನ್ ಆಗಿದೆ, ಡೆಡ್ ಆಗ್ತಾ ಇದೆ. ಫಸ್ಟ್ ಈಗ ನಮ್ಮ ಆನೆಗಳನ್ನ ನೋಡೋದಕ್ಕೆ ಹೋಗ್ಬಿಡ್ಬೇಕು ಫಸ್ಟ್. ಈಗ ನಾವು ಬೇಜಾರಾಗಬಾರ್ದು ಅಂತ ಆಟ ಆಡೋದಕ್ಕೆ ಅಂತ ಎಲ್ಲ ಉಯ್ಯಾಲೆ ಎಲ್ಲ ಟೈರು ನೋಡಿ ಎಲ್ಲ ಥರನೂ ರೆಡಿ ಮಾಡಿ ಪಾಪ ಅದಕ್ಕೆ ಬಿಟ್ಟಿದ್ದಾರೆ. ಏನೇ ಆದರೂ ಒಂಟಿ ಜೀವನ ಬಾಳೋದು ಅವಕ್ಕೂ ಸ್ವತಂತ್ರವಾಗಿ ಸ್ವಚ್ಛವಾಗಿ ಬಾಳುವಂತಹ ಪ್ರಾಣಿಗಳು ಆಲಯದಲ್ಲಿ ನೋಡೋದಕ್ಕೆ ಸಿಗೋದು. ಎಲ್ಲ ಫುಲ್ಲು ಗ್ಲಾಸಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಗೊರಿಲ್ಲಾಗಳಿಗೆಲ್ಲ ಮನೆಗಳ್ನ ಇನ್ಫೋಸಿಸ್ ಕಡೆಯಿಂದ. ಯಪ್ಪ ಗುರು, ಎಷ್ಟು ನೋಡಿರೋ ಸತಿ ಹೆಂಗಾಗುತ್ತೆ ಅಂದರೆ ನೋಡಿ, ಹೆಂಗೆ ಬಂದು ಸುಮ್ಮನೆ ಬಂದು ಕೂತ್ಕೊಬಿಡ್ತು. ಅದಕ್ಕೂ ಸೇಮ್ ಮನುಷ್ಯ ಥರ ಫೀಲಿಂಗ್ ಎಲ್ಲ. ನಮ್ಮ ಮನುಷ್ಯರ ಹಾವಭಾವಗಳನ್ನ ಕೂಡ ತಿಳ್ಕೊಳ್ಳುವಂಥ ಪ್ರಾಣಿಗಳಿವು ನೋಡಿ. ನೋಡ್ತಾ ಇರೋ ಥರ ಬೇಜಾರಾಗ್ತಾ ಇದೆ ನನಗೆ. ಹೆಂಗೆ ಬಂದು ಕೂತ್ಕತ್ತು ಅಂದರೆ
ಚೀಟಾ ಗುರು. ನೋಡಿ ಗಮನಿಸಿ, ಪ್ರತಿಯೊಂದು ಪ್ರಾಣಿಗಳು ಎಷ್ಟು ಆ್ಯಕ್ಟಿವ್ ಆಗಿರ್ತವೆ ಅಂದರೆ ದೈನಂದಿನ ಚಟುವಟಿಕೆ ಅವು ಇಷ್ಟು ಕಿಲೋಮೀಟ್ರ್ ಅಂತ ಒಡ್ಡಾಡ್ತಾನೆ ಇರ್ತವೆ. ಅದ್ರ ಆರೋಗ್ಯಗಳನ್ನೂ ಕೂಡ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತವೆ ನೋಡಿ. ಅಲ್ಲಿಂದ ಗಮನಿಸ್ಕೊಂಬಂದೆ ಪ್ರತಿಯೊಂದು ಪ್ರಾಣಿಗಳು ಒಡ್ಡಾಡ್ಕೊಂಡು ಆರಾಮಾಗಿ ಇಷ್ಟು ಒಳ್ಳೆ ಮನುಷ್ಯರುಗಳು ಈಗ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡ್ತಾರಲ್ಲ, ಅದೇ ಥರ ಅವು ಕೂಡ ವಾಕಿಂಗ್ ಮಾಡ್ಕೊಂಡು, ಅಂದರೆ ಈಗ ಸರೌಂಡಿಂಗ್ ನಮ್ಮ ಆನೆಗಳೇ ಸುಮಾರು ದಿನಕ್ಕೆ 50-60 ಕಿಲೋಮೀಟ್ರ್ ಓಡಾಡ್ತವೆ. ಇನ್ನು ಚೀಟಾಗಳು, ಲೆಪರ್ಡ್ಸ್ ಇವೆಲ್ಲ ಎಷ್ಟು ಕಿಲೋಮೀಟ್ರ್ ಓಡಾಡಬೇಡ ದಿನಗಟ್ಟಲೆ. ಸೊ ಅವಕ್ಕೆ ಒಂದೇ ಕಡೆ ಇದು ಇರೋದ್ರಿಂದ ಸುತ್ತ ಇಲ್ಲೇ ಓಡಾಡಿಕೊಂಡು ಬರ್ತಾಯಿತ್ತು. ಪರದೆ ಹತ್ರ ನೋಡ್ಬಿಟ್ಟು ನಿಂತ್ಕೊಬಿಡ್ತು ಸಡನ್ನಾಗಿ. ಹೋಗ್ಬೇಕು ಅಂತ ನೋಡ್ತಾ ಇದ್ದದು. ಅವಕ್ಕೂ ಡೈಲಿ ಮನ್ಸೂನ್ ನೋಡಿ 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 ಬೇಜಾರಾಗ್ಬಿಟ್ಟಿರ್ಬೇಕು. ನಮಸ್ಕಾರ ರೀ ಸರ, ಸಮಾಚಾರ? ಹಾಂ, ಮಾತಾಡೋದು ಕೇಳಿಸಲ್ಲ ಗ್ಲಾಸ್ ಇರೋದ್ರಿಂದ. ಎಷ್ಟು ಆರಾಮಾಗಿ ಕೂತಿದೆ ನೋಡಿ. ನಾವು ನಿಮ್ಮ ಕಡೆಯವ್ರಿ. ಹಲೋ. ಒಂದು ಸೌಂಡು ಇಲ್ಲ ರೀ, ಗ್ಲಾಸು ಫುಲ್ಲು ಸೌಂಡ್ ಪ್ರೂಫ್ ಗ್ಲಾಸ್ ಇದು. ಬಂದು ರೀ ನೋಡ್ರಿ ನಮ್ಮ ಝೋನ್ಗೆ. ಈಗ ಇದೆಲ್ಲ ನಮ್ಮ ಮಾಮೂಲಿ ಏಷ್ಯನ್ ಆನೆಗಳೇ. ಇಲ್ಲೆರಡಿದೆ, ಇಲ್ಲೊಂದಿದೆ, 3 ಅಷ್ಟೇ ಇರೋದು ಝೂಲಿ ಆನೆಗಳು. ಅಲ್ಲೊಂದಿದೆ, 4 ಇದೆ ಒಟ್ಟು. ನಾನು ನೋಡ್ತಾ ಇರ್ಬೋದು, ಆಫ್ರಿಕಾ ಆನೆ ಒಂದೇ ಇರೋದು, ಬೇರೆ ಯಾವ ಆನೆನೂ ಇಲ್ಲ ಅಕ್ಕಪಕ್ಕ ಇಲ್ಲಿ. ಇನ್ನು ಆ ಕಡೆ ಏಷ್ಯನ್ ಆನೆ 4 ಇದೆ, ಇನ್ನು ಆಫ್ರಿಕನ್ ಆನೆ ಇಲ್ಲಿ ಒಂದೇ ನಿಂತಿರೋದು ನೋಡಿ. ಆಫ್ರಿಕನ್ ಆನೆ ಅಂದರೆ ಹೆಂಗಿರುತ್ತೆ ರೀ, ನಮ್ಮ ಏಷ್ಯನ್ ಆನೆಗೂ ಅದಕ್ಕೂ 1 ಡಬಲ್ ಇರುತ್ತೆ. ಇಲ್ಲಾಂದ್ರೆ ಮಿನಿಮಮ್ 12 ಅಡಿ 13 ಅಡಿ ಹೈಟು. ಕಿವಿ ಅಪ್ಪ ನೆಕ್ಸ್ಟ್ ಲೆವೆಲ್ ಇರುತ್ತವು. ಒಂದೇ ಇರೋದು. ಜೊತೆಗೆ ಯಾವ್ದಾರ ಇದ್ರ ಜೊತೆಗೆ ಇನ್ನೊಂದು ಆನೆ ಬಿಟ್ಟರೆ ಚೆನ್ನಾಗಿರುತ್ತೆ, ಸ್ವಲ್ಪ ಆರೋಗ್ಯವಾಗಿ. ಇಲ್ಲ ಕೊರಗೋ ಚಾನ್ಸಸ್ ತುಂಬ ಇದೆ. ಆನೆಗಳು ಕೊರಗುಡ್ದೆ ಹೊಂಟಿದ್ರೆ. ಗುಂಪಲ್ಲಿ ಬದುಕೋ ಜಾತಿ ಅಲ್ವ ಆನೆಗಳು.